SC ಕನ್ನಡ ಕಲಿಕೆಯನ್ನು ವೀಕ್ಷಿಸುವಂತಹ ವೀಕ್ಷಕರಿಗೆ ನಮಸ್ಕಾರಗಳು. ನಾವು ಕಳೆದ ವಿಡಿಯೋದಲ್ಲಿ ಕ್ರಿಯಾಪದದಲ್ಲಿ ಬರುವಂತಹ ಸಾಧಿತ ಅಥವಾ ಪ್ರತ್ಯಯಾಂತ ಕ್ರಿಯಾಪದದಲ್ಲಿ ನಾವು ಎರಡು ವಿಧಗಳನ್ನು ನೋಡ್ತೀವಿ. ಒಂದು ಸಕರ್ಮಕ ಧಾತು, ಇನ್ನೊಂದು ಅಕರ್ಮಕ ಧಾತು ಅಂತ. ಹೌದು, ಸಕರ್ಮಕ ಅಂದ್ರೆ ಕರ್ಮ ಪದವನ್ನ ಬಯಸುವಂತಹ ಹಾಗೂ ಅಕರ್ಮಕ ಅಂದ್ರೆ ಕರ್ಮ ಪದವನ್ನು ಬಯಸದೇ ಇರುವಂತಹ ಧಾತುಗಳು ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಕ್ರಿಯಾಪದದಲ್ಲಿ ಎರಡು ರೀತಿಯಾದಂತಹ ರೂಪಗಳನ್ನ ನಾವು ನೋಡ್ತೀವಿ. ಯಾವ ತರ ರೂಪಗಳು ಅಂದ್ರೆ, ಮೊದಲನೇದು ಕಾಲ ರೂಪಗಳನ್ನ ನೋಡ್ತೀವಿ, ಎರಡನೆಯದು ಅರ್ಥ ರೂಪಗಳು ಅಂತ ಹೇಳ್ತೀವಿ. ಹಾಗಾದ್ರೆ ಕಾಲರೂಪ ಅಂದ್ರೆ ಏನು, ಯಾವ ತರನಾದಂತಹ ಕಾಲಗಳು ಇಲ್ಲಿ ಬರುತ್ತವೆ ಅನ್ನೋದನ್ನ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇಲ್ಲಿ ಕಾಲರೂಪ ಹಾಗೂ ಅರ್ಥರೂಪಗಳನ್ನ ನಾವು ಕ್ರಿಯಾಪದದ ರೂಪಗಳನ್ನಾಗಿ ನೋಡ್ತೀವಿ. ಅದರಲ್ಲಿ ಕಾಲರೂಪದಲ್ಲಿ ಬರುವಂತಹ ಮೂರು ಕಾಲಗಳು ಯಾವುದು ಅಂತಂದ್ರೆ, ಒಂದು ವರ್ತಮಾನ ಕಾಲ, ಎರಡು ಭೂತಕಾಲ, ಮೂರು ಭವಿಷ್ಯತ್ ಕಾಲ. ಇಲ್ಲಿ ಕಾಲರೂಪ ಕ್ರಿಯಾಪದಗಳಲ್ಲಿ ಪ್ರತಿಯೊಂದು ಕಾಲದಲ್ಲಿ ಯಾವ ರೀತಿಯಾದಂತಹ ಕ್ರಿಯಾಪದಗಳನ್ನ ನಾವು ನೋಡ್ತೀವಿ. ಉದಾಹರಣೆಗೆ ವರ್ತಮಾನ ಕಾಲ ಯಾವ ರೀತಿಯಾದಂತಹ ಧಾತುಗಳು ಬರ್ತಾವು, ಭೂತಕಾಲದಲ್ಲಿ ಎಂತಹ ಧಾತುಗಳು, ಅದೇ ತರ ಭವಿಷ್ಯತ್ ಕಾಲದಲ್ಲಿ ಎಂತಹ ಧಾತುಗಳನ್ನ ನೋಡ್ತೀವಿ ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ. ಮೊದಲನೆಯ ಒಂದು ಕಾಲ ವರ್ತಮಾನ ಕಾಲದಲ್ಲಿ ಕ್ರಿಯಾಪದ ಯಾವ ತರ ಬರುತ್ತೆ. ಧಾತುಗಳಿಗೆ ಅಂದ್ರೆ ಕ್ರಿಯಾ ಪ್ರಕೃತಿಗಳಿಗೆ ಉತ್ತ ಎಂಬ ಕಾಲಸೂಚಕ ಪ್ರತ್ಯಯದೊಂದಿಗೆ ಆಖ್ಯಾತ ಪ್ರತ್ಯಯಗಳು ಸೇರಿ ವರ್ತಮಾನ ಕಾಲದ ಕ್ರಿಯಾಪದಗಳಾಗುತ್ತವೆ. ಅಂದ್ರೆ ವರ್ತಮಾನ ಕಾಲದಲ್ಲಿ ಕಾಲಸೂಚಕ ಪ್ರತ್ಯಯ ಯಾವುದು ಬರುತ್ತೆ, ಉತ್ತ ಅನ್ನುವಂಥದ್ದು ಬರುತ್ತೆ. ಇಲ್ಲಿ ನಾವು ಪುರುಷಾರ್ಥಗಳನ್ನ ತೆಗೆದುಕೊಂಡು ಏಕವಚನ ಮತ್ತು ಬಹುವಚನವನ್ನ ಮಾಡಿ ಯಾವ ರೀತಿಯಾದಂತಹ ಕ್ರಿಯಾಪದಗಳನ್ನ ಮಾಡ್ತೀವಿ ಅಂತ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಇಲ್ಲಿ ಏಕವಚನ, ಬಹುವಚನ, ಅದೇ ತರ ನಾವಿಲ್ಲಿ ಧಾತು ಪ್ಲಸ್ ಕಾಲಸೂಚಕ ಪ್ರತ್ಯಯ ಪ್ಲಸ್ ಆಖ್ಯಾತ ಪ್ರತ್ಯಯ, ಇವು ಮೂರನ್ನು ಸೇರಿ ಏಕವಚನದಲ್ಲಿ ಯಾವ ತರ ಆಗುತ್ತೆ ಹಾಗೂ ಬಹುವಚನದಲ್ಲಿ ಯಾವ ತರ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಈ ಕಡೆ ಪುರುಷಾರ್ಥಗಳು ಬರ್ತಾವು. ಅದು ಮೊದಲನೇದಾಗಿ ಉತ್ತಮ ಪುರುಷದಲ್ಲಿ ಯಾವ್ದು ಬರುತ್ತೆ, ನಾನು ಮತ್ತು ನಾವು ಅನ್ನುವಂಥದ್ದು ಬರುತ್ತೆ. ಈಗ ಇಲ್ಲಿ ಧಾತು ಅನ್ನೋದನ್ನ ಯಾವ ತಗೊಳ್ಳೋನು, ಮಾಡು ಅಥವಾ ಹೋಗು ಅಂತ ತಗೊಳ್ಳೋನು. ಇಲ್ಲಿ ಹೋಗು ಅನ್ನುವಂತಹ ಧಾತು, ಅದಕ್ಕೆ ಕಾಲಸೂಚಕ ಪ್ರತ್ಯಯ ಯಾವುದು, ಉತ್ತ. ಅದೇ ತರ ಆಖ್ಯಾತ ಪ್ರತ್ಯಯ, ಇಲ್ಲಿ ಪುರುಷಾರ್ಥ ನಾನು, ಉತ್ತಮ ಪುರುಷದಲ್ಲಿ ನಾನು ಅಂತ ಬಂದಾಗ ಆಖ್ಯಾತ ಪ್ರತ್ಯಯ ಏನ್ ಬರುತ್ತೆ, ಆನೆ, ಏನೇ ಬರುತ್ತೆ. ಸಾರಿ, ಏನೇ. ಹೌದು, ಪೂರ್ಣ ಏನಾಗುತ್ತೆ ಹೇಳ್ರಿ, ಹೋಗುತ್ತೇನೆ. ಅದೇ ತರ ಇಲ್ಲಿ ಹೋಗು ಬಹುವಚನದಲ್ಲಿ ಏನ್ ಬರುತ್ತೆ, ಹೋಗುತ್ತೇನೆ ಇದ್ದದ್ದು ಹೋಗುತ್ತೇವೆ, ಏವೇ ಬರುತ್ತೆ. ಏವೇ, ಹೋಗುತ್ತೇವೆ. ಅರ್ಥ ಆಯ್ತು. ಉತ್ತಮ ಪುರುಷ ನಾನು ಅನ್ನುವಂತಹ ಒಂದು ಪದಕ್ಕೆ ಹೋಗು ಅನ್ನುವಂತಹ ಧಾತುವನ್ನ ಸೇರಿಸಿ ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ ಉತ್ತ, ಆಖ್ಯಾತ ಪ್ರತ್ಯಯ ಏನೇ, ಪೂರ್ಣ ಕ್ರಿಯಾಪದ ಏನಾಗುತ್ತೆ, ಹೋಗುತ್ತೇನೆ. ಅದೇ ತರ ಬಹುವಚನದಲ್ಲಿ ನಾವು ಅನ್ನೋದಕ್ಕೆ ಹೋಗು ಅನ್ನುವಂತಹ ಧಾತು, ಉತ್ತ ಅನ್ನುವಂತಹ ಕಾಲಸೂಚಕ ಪ್ರತ್ಯಯ ಮತ್ತು ಏವೆ ಅನ್ನುವಂತಹ ಆಖ್ಯಾತ ಪ್ರತ್ಯಯವನ್ನ ಸೇರಿಸಿದಾಗ ಬಹುವಚನದಲ್ಲಿ ಏನ್ ಬರುತ್ತೆ, ಹೋಗುತ್ತೇವೆ ಅನ್ನುವಂತಹ ಕ್ರಿಯಾಪದ ಬರುತ್ತೆ. ನೋಡ್ರಿ, ಮಧ್ಯಮ ಪುರುಷ ನೀನು ಮತ್ತು ನೀವು, ಇದಕ್ಕೆ ಧಾತು ಆದಂತಹ ಹೋಗು ಅನ್ನುವಂತಹ ಧಾತುವಿಗೆ ಕಾಲಸೂಚಕ ಪ್ರತ್ಯಯ ಉತ್ತ,
ಆನಂತರ ಆಖ್ಯಾತ ಪ್ರತ್ಯಯ ಇ ಎ ಅನ್ನುವಂಥದ್ದು ಯಾವುದಕ್ಕೆ ಬರುತ್ತೆ? ಏಕವಚನಕ್ಕೆ ಬರುತ್ತೆ ಹೋಗುತ್ತೀಯೇ. ಏಕವಚನ ಆದ್ರೆ ಬಹುವಚನದಲ್ಲಿ ಹೋಗುತ್ತೀರಿ. ಇಲ್ಲಿ ಮಧ್ಯಮ ಪುರುಷ, ನೀನು ಏಕವಚನ, ನೀವು ಬಹುವಚನ, ಹೋಗು ಅನ್ನುವಂತಹ ಧಾತುವಿಗೆ ಉತ್ತ ಅನ್ನುವಂತಹ ಕಾಲಸೂಚಕ, ಅದು ಯಾವುದು? ವರ್ತಮಾನ ಕಾಲಸೂಚಕ. ಅದೇ ತರ ಈ ಅನ್ನುವಂಥದ್ದು ಏಕವಚನ, ಅದಕ್ಕ ಕ್ರಿಯಾಪದ ಹೋಗುತ್ತೀಯೇ. ಅದೇ ತರ ಹೋಗು ಅನ್ನುವಂತಹ ಧಾತುವಿಗೆ ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ ಹಾಗೂ ಈ ರಿ ಅನ್ನುವಂತಹ ಆಖ್ಯಾತ ಪ್ರತ್ಯಯವನ್ನ ಸೇರಿ ಬಹುವಚನ ಹೋಗುತ್ತೀರಿ ಅನ್ನುವಂತಹ ಕ್ರಿಯಾಪದ ನಮಗೆ ಬರುತ್ತೆ. ಅದೇ ರೀತಿಯಾಗಿ ಪ್ರಥಮ ಪುರುಷದಲ್ಲಿ ಅವನು, ಅವಳು, ಅದು ಅನ್ನುವುದನ್ನ ತಿಳಿದುಕೊಳ್ಳೋಣ. ಈಗ ಪ್ರಥಮ ಪುರುಷ ಅವನು ಅನ್ನುವಂತಹದಕ್ಕೆ ಹೋಗು ಅನ್ನುವಂತಹ ಧಾತು, ಉತ್ತ ಅನ್ನುವಂತಹ ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ, ಅದೇ ತರ ಆನೆ ಅನ್ನುವಂತಹ ಆಖ್ಯಾತ ಪ್ರತ್ಯಯ ಸೇರಿದಾಗ ಏನಾಗುತ್ತೆ? ಹೋಗುತ್ತಾನೆ. ಅದೇ ರೀತಿ ಅವಳು ಅನ್ನುವಂತಹ ಒಂದು ಪದಕ್ಕೆ ಪ್ರಥಮ ಪುರುಷಕ್ಕೆ ಹೋಗು ಅನ್ನುವಂತಹ ಧಾತು, ಉತ್ತ ಅನ್ನುವಂತಹ ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ, ಆಳೆ ಅನ್ನುವಂತಹ ಆಖ್ಯಾತ ಪ್ರತ್ಯಯ ಸೇರಿ ಏನಾಗುತ್ತೆ? ಹೋಗುತ್ತಾಳೆ. ನಂತರ ಪ್ರಥಮ ಪುರುಷ ನಪುಂಸಕ ಲಿಂಗಕ್ಕೆ ಅದು ಅನ್ನುವುದಕ್ಕೆ ಹೋಗು ಅನ್ನುವಂತಹ ಧಾತು, ಉತ್ತ ಅನ್ನುವಂತಹ ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ ಮತ್ತು ಅದೇ ಅನ್ನುವಂತಹ ಆಖ್ಯಾತ ಪ್ರತ್ಯಯ ಸೇರಿ ಹೋಗುತ್ತದೆ. ಇವೆಲ್ಲ ವರ್ತಮಾನ ಕಾಲದಲ್ಲಿ ಆಯ್ತು. ಅದೇ ರೀತಿ ಇವೆಲ್ಲ ಏಕವಚನದಲ್ಲಾಯ್ತು. ನಂತರ ಬಹುವಚನದಲ್ಲಿ ನೋಡ್ರಿ, ಅವನು, ಅವಳು ಏನಾಗುತ್ತೆ? ಅವರು ಆಗುತ್ತೆ. ಅವರು ಅಂತ ಬಂದಲ್ಲಿ ಹೋಗುತ್ತಾರೆ. ಅಂದ್ರೆ ಇಲ್ಲಿ ಆಳೆ ಇದ್ದಲ್ಲಿ ಏನ್ ಬರುತ್ತೆ? ಆರೆ ಬರುತ್ತೆ. ಹೋಗುತ್ತಾರೆ. ಅದೇ ತರ ಅದು ಹೋಗುತ್ತದೆ ಅಂದಲ್ಲಿ ಅವು ಹೋಗುತ್ತವೆ ಅನ್ನುವಂತಹ ಬಹುವಚನ ಕ್ರಿಯಾಪದ ಉಂಟಾಗುತ್ತೆ. ಇದಿಷ್ಟು ಏನಾಯ್ತು? ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ ಬಂದಾಗ ಧಾತುಗಳು ಹೇಗೆ ವರ್ತಿಸ್ತಾವ ಅನ್ನೋದನ್ನ ತಿಳ್ಕೊಂಡ್ವಿ. ಅಂದ್ರೆ ಉತ್ತಮ ಪುರುಷ ನಾನು ಬಂದಾಗ ಹೋಗುತ್ತೇನೆ, ಬಹುವಚನ ನಾವು ಬಂದಾಗ ಹೋಗುತ್ತೇವೆ. ಅದೇ ರೀತಿ ಮಧ್ಯಮ ಪುರುಷ ನೀನು ಏಕವಚನ ಬಂದಾಗ ಹೋಗುತ್ತೀಯೇ, ಬಹುವಚನ ನೀವು ಬಂದಾಗ ಹೋಗುತ್ತೀರಿ ಅನ್ನುವಂಥದ್ದು. ಅದೇ ತರ ಪ್ರಥಮ ಪುರುಷ ಅವನು ಬಂದಾಗ ಹೋಗುತ್ತಾನೆ, ಅವಳು ಬಂದಾಗ ಹೋಗುತ್ತಾಳೆ, ಅದು ಹೋಗುತ್ತದೆ. ಬಹುವಚನ ಬಂದಾಗ ಹೋಗುತ್ತಾರೆ. ಅದೇ ತರ ಅವು ಹೋಗುತ್ತವೆ ಅನ್ನುವಂತಹ ಪದವನ್ನ ನಾವಿಲ್ಲಿ ವರ್ತಮಾನ ಕಾಲ ರೂಪದಲ್ಲಿ ಕ್ರಿಯಾಪದಗಳನ್ನ ನೋಡ್ತೀವಿ. ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಭೂತಕಾಲದ ಕ್ರಿಯಾಪದಗಳು ಯಾವ ರೀತಿ ಆಖ್ಯಾತ ಪ್ರತ್ಯಯ, ಧಾತು ಮತ್ತು ಕಾಲಸೂಚಕ ಪ್ರತ್ಯಯವನ್ನ ಸೇರಿಸಿದಾಗ ಹೇಗೆ ಉಂಟಾಗ್ತಾವು ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ.